ಬಳಿಯಲ್ಲಿ ಕೊಟ್ಟು ಸರಿಯಾಗಿದೆಯಾ ಅಂತ ನಾನು ಕೇಳಿದಾಗ ಆಮೇಲೆ ಆ ಲೀವ್ ಲೆಟರ್ ಅನ್ನು ಅವನು ಓದಿದ ಮೇಲೆ ಅವನ ಬಾಯಲ್ಲಿ ಕೈ ಇಟ್ಟು ನಗುತ್ತಾ ಶುರುವಾದನು. ಅನ್ಬುಳ್ಳ ಅಯ್ಯ ಅವர்களுக்கு ಆಮೇಲೆ ಪ್ರೀತಿಯ ಸಾರ್ ಅವರಿಗೆ ಅಯ್ಯ ಎಂದ್ರೆ தெரியுமா? ಅಯ್ಯ ಅಂದ್ರೆ ಗೊತ್ತಲ್ಲ, ನಾನು ಅಯ್ಯ ಹೇಳೋದಕ್ಕೆ ಅನ್ಬುಳ್ಳ ಜಯ ಅವர்களுக்கு ಆಮೇಲೆ ಅನ್ಬುಳ್ಳ ಪ್ರೀತಿಯ ಅಯ್ಯ ಎಂಬುದಾಗಿ ಕರೆಯೋದು ಬದಲಾಗಿ ಪ್ರೀತಿಯ ಜಯ ಎಂಬುದಾಗಿ ಕರೆದು ಬಿಟ್ಟೆ. எனக்கு தமிழும் வராது ஆங்கிலமும் வராது. ಆಮೇಲೆ ನನಗೆ ತಮಿಳು ಬರುವುದಿಲ್ಲ, ಇಂಗ್ಲಿಷು ಬರುವುದಿಲ್ಲ. இதுதான் என்னுடைய படிப்பின் மிக சிறந்த திறமை. ಆಮೇಲೆ ಇದೇ ನನ್ನ ಓದಿನ ಒಂದು ದೊಡ್ಡ ಶ್ರೇಷ್ಠತೆ. கர்த்தர் அசாதாரணமான காரியங்களை செய்வதற்கு சாதாரண மனிதர்களை பிடிக்கிறார். ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧಾರಣವಾದ ವ್ಯಕ್ತಿಗಳನ್ನು ಹಿಡಿಯುವಂತವನಾಗಿ, உலகத்தை அசைப்பதற்கு கர்த்தர் மீனவனை பிடிக்கிறார். ಆಮೇಲೆ ಲೋಕವನ್ನು ನಡಗಿಸುವಂತೆ ಚಿಕ್ಕದರನ್ನು ದೇವರು ಹಿಡಿಯುವಂತವನಾಗಿದ್ದಾನೆ. அப்படி போய் கொண்டிருந்த போது ஒரு நாள் இது போன்ற கூட்டங்களிலே நான் ரெகுಲರಾಗಿ பங்கு பெறுவது வழக்கம். ಆಮೇಲೆ ಆ ರೀತಿ ಹೋಗುವಂತ ಸಮಯದಲ್ಲಿ ಈ ರೀತಿಯ ಕೂಟದಲ್ಲಿ ಸದಾ ಹೋಗುವುದು ನನ್ನ ಒಂದು ಕಾಲವಾಗಿತ್ತು. எனக்குள்ளே ஒரு ஆசை இருந்தது. ಆಮೇಲೆ ನನ್ನಲ್ಲಿ ಒಂದು ಆಸೆ ಇತ್ತು, ಯೇಸುವಿಗಾಗಿ ಏನಾದರೂ செய்யಬೇಕು, ಯೇಸುವಿನಿಗೋಸ್ಕರ ಏನಾದರೂ ಮಾಡಬೇಕು. எப்போ வேண்டுமானாலும் மரணம் ஏற்படும், ಯಾವಾಗ ಬೇಕಾದರೂ ಸಾಯಬಹುದು, சாதாரண ஒரு மனிதனாಗಿ ಮರಿತು ಬಿಡಬಹುದು, ಸಾಧಾರಣ ವ್ಯಕ್ತಿಯಾಗಿ ಸತ್ತು ಬಿಡಬಹುದು. ಯೇಸುವಿಗಾಗಿ ಏನಾದರೂ ಅಸೈಕ, ಯೇಸುವಿನಿಗೋಸ್ಕರ ಏನಾದರೂ ನಾವು ನಡೆಸಬೇಕು. ಮರಣ ಎಂಬುದು ஒரு ಸಂಭವமாக இருக்கக்கூடாது. ನಿಮ್ಮ ಮರಣ ಎಂಬುದು ಅದು ಒಂದು ಸಂಭವವಾಗಿರಬಾರದು. ಯಾರಿಗೋ ಒಬ್ಬರಿಗೆ ತಾಕತ್ತು ಏರ್ಪಡಬೇಕು, ಯಾರಿಗೋ ಒಬ್ಬರಿಗೆ ಅದು ಒಂದು ತಾಕತ್ತು ಕೊಡುವಂತದಾಗಿರಬೇಕು. ಆಂಡவர் என்னோடு கூட சொன்னார். ಆಮೆನ್. ದೇವರು ನನ್ನಲ್ಲಿ ಹೇಳಿದ್ದಾನೆ. ஆதியாகமம் 12ஆம் அதிகாரம் 1ஆம் வசனத்திலே, ಆದಿಕಾಂಡ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, நீ உன் குடும்பத்தையும் உன் தேசத்தையும் இனத்தையும் விட்டு நான் காண்பிக்கிற தேசத்திற்கு போ என்றார். ಆಮೆನ್. ನೀನು ನಿನ್ನ ಕುಟುಂಬವನ್ನು ಮನೆತವರನ್ನು ಆಮೆನ್ ದೇಶವನ್ನು ಬಿಟ್ಟು ನೀನು ನಾನು ತೋರಿಸುವಂತ ಜಾಗಕ್ಕೆ ಹೋಗು. எனக்கு அப்போது 23 வயது. ಆವಾಗ ನನಗೆ 23 ವಯಸ್ಸು. செய்து கொண்டிருந்ததோ கார்பெண்டர் வேலை. ನಾನು ಮಾಡ್ತಾ ಇದ್ದಿದ್ದು ಕಾರ್ಪೆಂಟರ್ ಕೆಲಸ. கொஞ்ச சம்பளத்தை குடும்பத்திற்கு கொடுக்கிறேன். ಆಮೆನ್. ಇರುವಂತ ಚಿಕ್ಕ ಸಂಬಳ ನಾನು ಕುಟುಂಬಕ್ಕೆ ಕೊಡ್ತಿದ್ದೀನಿ. சபைக்கு சரியாக செல்கிறேன். ಆಮೆನ್. ಸಭೆಗೆ ಹೋಗ್ತಾ ಇದ್ದೇನೆ. இதை தவிர நான் என்ன செய்வேன்? ಆಮೆನ್. ಇದನ್ನು ಬಿಟ್ಟು ಏನು ಮಾಡಬಹುದು? ஆவியானவர் சொன்னார், ದೇವರು ಹೇಳ್ತಾ ಇದ್ದಾನೆ, சற்று எல்லாவற்றும் விலகி போ என்றார். ಆಮೆನ್. ಅದು ಬಿಟ್ಟು ಎಲ್ಲವನ್ನು ಬಿಟ್ಟು ನೀನು ಹೋಗು ಎಂಬುದಾಗಿ. சில பேரை ஆவியானவர் உணர்த்துகிறார், சிலவற்றை நீ விட்டு சற்று முன்பாக போ. ಆಮೆನ್. ದೇವರು ಕೆಲವರನ್ನು ಹೇಳ್ತಾ ಇದ್ದಾನೆ, ಏನೆಂದರೆ ನೀನು ಕೆಲವರನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋಗು. ಡಿ.ಎಲ್. ಮೋಡಿ ವಿಧமாக சொல்லுகிறார். ಆಮೆನ್. ಡಿ.ಎಲ್. ಮೋಡಿ ಅವರು ಈ ತರ ಹೇಳ್ತಿದ್ದಾರೆ, சில கர்த்தருக்காக பெரிய காரியங்களை செய்ய வேண்டும் என்று எதிர்பார்க்கிறார். ಆಮೆನ್. ಕೆಲವರು ಕರ್ತನಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡ್ತೀನಿ ಎಂಬುದಾಗಿ ಅನ್ಕೊಳ್ತಾರೆ. ஆனால் சிறிய விஷயத்தை துவங்குவதற்கு அவர்கள் மறுத்து விடுகிறார்கள். ಆದರೆ ಚಿಕ್ಕ ವಿಷಯವನ್ನು ಅವರು ಪ್ರಾರಂಭ ಮಾಡುವುದಕ್ಕೆ ಅವರು ತಿರಸ್ಕರಿಸುತ್ತಾ ಇದ್ದಾರೆ. நான் அந்த அழைப்புக்கு கீழ்ப்படிந்து ஜெபிக்கும்படியாக சில காலம் சென்றேன். ಆಮೆನ್. ಆ ಒಂದು ಕೂಗಿಗೆ ಕೀழ்ಪಟ್ಟು ಪ್ರಾರ್ಥನೆ ಮಾಡುವುದಕ್ಕಾಗಿ ಕೆಲವು ಕಾಲಗಳು ನಾನು ಹೋದೆ. என்ன நடக்குதுன்னு தெரியல, ஆனா ஆண்டவர் எல்லாரையும் விட்டுட்டு கொஞ்ச நேரம் ஜெபிப்பதற்காக கடந்து செல் என்கிறார். ಆಮೆನ್. ಏನು ಮಾಡುವುದೆಂಬುದಾಗಿ ಗೊತ್ತಿಲ್ಲ, ಆದರೆ ದೇವರು ಪ್ರಾರ್ಥನೆಗಾಗಿ ನನ್ನನ್ನು ಕಳಿಸ್ತಾ ಇದ್ದಾರೆ. தகப்பனையும் தாயும் என்னில் அதிகமாக அன்பு கூறுவன் எனக்கு ಪಾತ್ರನ. ಆಮೆನ್. ಅಲ್ಲಿ ಹೇಳ್ತಿದ್ದಾರೆ, ತಾಯಿಗೂ ತಂದೆಗೂ ಮೇಲಾದ ಪ್ರೀತಿ ಕೊಡುವವನು ನನ್ನಲ್ಲಿದ್ದಾನೆ ಎಂಬುದಾಗಿ. ஒரு நாள் சென்றது, 2 நாள் சென்றது. ಆಮೇಲೆ ಒಂದು ದಿನ ಆಯ್ತು, 2 ದಿನ ಆಯ್ತು. கண் மூடி ஜெபித்துக் கொண்டே இருக்கிறேன். ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ಅನುಭವ ಇಲ್ಲದ 23 ವಾಲಿಬ ವಯಸ್ಸು. ಆಮೆನ್. ಏನು ಗೊತ್ತಿಲ್ಲದೆ ಇರುವಂತ 23ನೇ ಯೌವನನಾದಂತ முதல் முறையாக ஒரு காட்சியை பார்க்கிறேன். ಆಮೇಲೆ ಮೊಟ್ಟ ಮೊದಲ ಸಾರಿ ಒಂದು ದೃಷ್ಟಿಯನ್ನು ನಾನು ನೋಡ್ತಾ ಇದ್ದೇನೆ. ತಮಿಳಿನಲ್ಲಿ எழுதப்பட்ட ஒரு வார்த்தை. ಆಮೇಲೆ ತಮಿಳಲ್ಲಿ ಬರೆಯಲ್ಪಟ್ಟಂತ ಒಂದು ಮಾತು, மா ಮಾ ನೀ ನೀ ಲಾ ಲಾ என்ற வார்த்தையை நான் பார்த்து விட்டேன். ಆಮೆನ್. ಮಾ ನೀಲ ಎಂಬುವಂತ ಆ ಮಾತನ್ನು ನಾನು ಕೇಳಿದೆ. பார்த்து மற்றவிடத்தில் நான் சொன்னால் ಲೂಸಿ ಎದೆಯೋ ಪೊಳಮುದಿರದೆ ಎಂಬುದಾಗಿ. ಆಮೆನ್. ಇದನ್ನು ನಾನು ಯಾರತ್ರನಾದ್ರೂ ಹೇಳಿದ್ರೆ ಇವನೊಬ್ಬ ಹುಚ್ಚಿಡಿದವನು ಏನೋ ಮಾತಾಡ್ತಿದ್ದಾನೆ ಎಂಬುದಾಗಿ ಹೇಳ್ತಾರೆ. மணிலா என்றால் எனக்கு ஒன்றுமே தெரியாது. ಆಮೆನ್. ಮನಿಲಾ ಎಂದರೆ ಏನಂತ ನನಗೆ ಗೊತ್ತಿಲ್ಲ. நான் நினைத்தேன் ஆண்டவர் மனிஷா கொய்லாளக்காக என்னை ஜெபிக்க சொல்லுகிறார் என்று நான் ಅನ್ಕೊಂಡೆ, ಮನೀಷಾ ಕೊಯ್ಲಾಲಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ದೇವರು ಹೇಳ್ತಿದ್ದಾರೆ ಅನ್ಕೊಂಡೆ. உண்மையா சொல்றேன், என் மண்டையில இருந்ததெல்லாம் மனிஷா கொய்லாள. ಆಮೆನ್. ನಿಜವಾಗ್ಲೂ ಹೇಳ್ತೀನಿ, ನನ್ನ ತಲೆಯಲ್ಲಿ ಇದ್ದಿದ್ದೆಲ್ಲ ಮನೀಷಾ ಕೊಯ್ಲಾಲ. வயசு அப்படி. ಆಮೆನ್. ಯಾಕಂದ್ರೆ ವಯಸ್ಸು ಆ ರೀತಿ ಇದೆ. வாலிபனே, நீ எப்படி வேண்டுமானாலும் இருக்கலாம். ಆಮೆನ್. ಯೌವನಸ್ಥರೇ, ನೀನು ಹೆಂಗಾದ್ರೂ ಇರಬಹುದು. ஆனால் ஆண்டவருடைய அழைப்பு வரும்போது உன்னுடைய சிந்தனையை மாற்றுகிறார். ಆಮೆನ್. ಆದರೆ ದೇವರು ಕರೆಯುವಂತ ಸಮಯದಲ್ಲಿ ನಿನ್ನ ಚಿಂತನೆಯನ್ನು ಬದಲಾಯಿಸುವಂತವರಾಗಿದ್ದಾರೆ. ஆண்டவரே, நான் மனிஷாக்கு ஜெபிக்கிறேன், ஆனா மனிஷா இல்லைன்னு தெரியுது, ஆனா எனக்கு ஏதோ குழப்பமா இருக்கு ஆண்டவரே, எனக்கு அடுத்தது காரணம் என்னன்னு தெரியல சொல்லி மீண்டும் நான் ஜெபிக்கிறேன். ಆಮೆನ್. ನಾನು ಮನುಷ್ಯಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀನಿ, ಆದ್ರೆ ದೇವರೇ ನೀನು ಹೇಳ್ತಿರೋದು ಅದಲ್ಲ, ನನ್ನಲ್ಲಿ ಏನೋ ಕಮ್ಮಿ ಇದೆ, ನನ್ನನ್ನು ಇನ್ನೊಂದು ಸಾರಿ ಅದು ತೋರಿಸಿ ಎಂಬುದಾಗಿ ಹೇಳ್ತಿದ್ದೇನೆ. மீண்டும் ஒரு நம்பரை பார்க்கிறேன், +63.
ಆಮೇಲೆ ಅದಾದ ಮೇಲೆ ಇನ್ನೊಂದು ನಂಬರ್ ನಾನು ಕಾಡ್ತಾ ಇದ್ದೇನೆ, +6 ಎಂಬುದಾಗಿ. ಫಸ್ಟ್ சொன்னதே தெரியல, ಆಮೇಲೆ ಮೊದಲೇ ಹೇಳಿದ್ದೇ ಅರ್ಥ ಆಗಿಲ್ಲ, இப்போ இது வேற புரியல, ಇವಾಗ ಇದು ಅರ್ಥ ಆಗ್ತಾ ಇಲ್ಲ. நாட்கள் உருண்டோடுகிறது. ಆಮೇಲೆ ದಿನಗಳು ಇನ್ನೂ ಮುಂದುವರಿತಾ ಇದೆ. நேவி ப்ளூ ரெட் என்றதான ஒரு கலர்ல ஒரு flag எனக்கு முன்பதாக பறக்கிறது. ಆಮೇಲೆ ನೇವಿ ಬ್ಲೂ ರೆಡ್ ಎಂಬುದಾಗಿ ಇರುವಂತ ಒಂದು ಚೆಂಡವು ಅದು ನನ್ನ ಮುಂದೆ ಅದು ಆಡಾಡ್ತಾ ಇದೆ. ನಾನು நினைச்சேன் போட ஒண்ணுமே புரியல, ஏன் இது போட்டு யோசிச்சு விடு அப்படியே. ಆಮೇಲೆ ನಾನು ಅನ್ಕೊಂಡೆ ಏನು ಅರ್ಥ ಆಗ್ತಿಲ್ಲ, ಬಿಟ್ಟು ಬಿಡು ಎಂಬುದಾಗಿ ನಾನು ಅನ್ಕೊಂಡೆ. ஆவியானவர் ஏதோ ஒன்றை தட்டுகிறார். ಆದರೆ ಪವಿತ್ರಾತ್ಮನು ಏನನ್ನೋ ಮುಟ್ಟುತ್ತಿದ್ದಾನೆ. முன்பதாக ஒரு சின்ன அழைப்பு ஆரம்பிக்கும் போது நான் காண்பித்துக்கும் தேசத்துக்கு போ சொன்னார்ல, அதே வார்த்தை மீண்டும் மீண்டுமாய் காதிலே போட்டுக்கொண்டே இருக்கு. ನಾನು ತೋರಿಸಿದಂತ ಸಮಯದಲ್ಲಿ, ಕರೆದಂತ ಸಮಯದಲ್ಲಿ ಒಂದು ದೇಶಕ್ಕೆ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾನಲ್ಲ, ಅದೇ ಮಾತನ್ನು ಮತ್ತೆ ಮತ್ತೆ ತೋರಿಸ್ತಿದ್ದರು. என்னிடத்தில் நான் டைரி எழுதுகிற பழக்கம் இருந்தது அப்பொழுது. ಆಮೇಲೆ ಆ ಸಮಯದಲ್ಲಿ ಡೈರಿ ಬರೆಯುವಂತ ಒಂದು ರೂಢಿ ಇತ್ತು. திடீரென்று ஒரு நாள் அந்த டைரியினுடைய கடைசி பக்கத்திலே உலக வரைபடம் இருந்தது, ವರ್ಲ್ಡ್ ಮ್ಯಾಪ್. ಆ ಸಮಯದಲ್ಲಿ ಆ ಡೈರಿಯ ಕೊನೆಯ ಭಾಗದಲ್ಲಿ ಒಂದು ವರ್ಲ್ಡ್ ಮ್ಯಾಪ್ ಆ ರೀತಿಯಾಗಿತ್ತು. அந்த ವರ್ಲ್ಡ್ ಮ್ಯಾಪ್ல ಚಿನ್ನ புள்ளி இருந்தது. ಆ ವರ್ಲ್ಡ್ ಮ್ಯಾಪ್ ನಲ್ಲಿ ಚಿಕ್ಕ ಒಂದು ಚುಚ್ಚೆ ಇತ್ತು. அந்த புள்ளிக்கு பேர் மணிலா என்று போடப்பட்டிருந்தது. ಆಮೇಲೆ ಆ ಚುಚ್ಚೆಯ ಹೆಸರು ಮನಿಲಾ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಮನಿಲಾ ಎಲ್ಲಿ ಇರುತ್ತೆ? ಅಯ್ಯೋ ಮನಿಲಾ ಇಲ್ಲಿದೆ. அப்ப +63 னா என்னன்னு ಆವಾಗ பார்த்தா +63 ಅಂತ ಏನು ಕೇಳಿದ್ರೆ ಅದು அந்த ಕಂಟ್ರಿயோட ಟೆಲಿಫೋನ್ ಕೋಡ್. ಆಮೇಲೆ ಆ ಟೆಲಿಫೋನ್ ಕೋಡ್ அப்ப நேவி ப்ளூ ரெட் என்னன்னு ಆವಾಗ ನೇವಿ ಬ್ಲೂ ರೆಡ್ ಏನಂತ ಕೇಳಿದ್ರೆ அது அந்த ಕಂಟ್ರಿயோட ಫ್ಲಾಗ್ ಆಗಿರುತ್ತದೆ. ಅದು ಆ ಒಂದು ದೇಶದ ಫ್ಲಾಗ್ ಆಗಿತ್ತು. ಆಂಡವರು சொல்கிறார், இப்போது இந்த தேசத்திற்கு நீ போய்விடு. ಆಮೇಲೆ ದೇವರು ಹೇಳ್ತಾ ಇದ್ದಾನೆ, ಈಗ ಈ ದೇಶಕ್ಕೆ ನೀನು ಹೋಗಿಬಿಡು. வேலையோ கார்பெண்டர் வேலை, ಆಮೇಲೆ ಕೆಲಸ ಕಾರ್ಪೆಂಟರ್ ಕೆಲಸ, ಬ್ಯಾಂಕ್ ಅಕೌಂಟ್ கிடையாது, ಬ್ಯಾಂಕ್ ಅಕೌಂಟ್ ಇಲ್ಲ, பாஸ்போர்ட் கிடையாது, ಆಮೇಲೆ ಪಾಸ್ಪೋರ್ಟ್ ಇಲ್ಲ, எதுவுமே கிடையாது, ಏನು ಇಲ್ಲ. 23 ವಯಸ್ಸು பையனுக்கு வெறும் மூஞ்சி மட்டும் தான் இருந்தது. ಆಮೇಲೆ 23 ವಯಸ್ಸು ಹುಡುಗನಿಗೆ ಬರೀ ಮುಖ ಒಂದೇ ಇತ್ತು. மூஞ்ச ஏர்போர்ட்ல காமிச்சா அமெரிக்கா எங்கேயுமே அனுப்ப முடியாத ஒரு மூஞ்சி. ನನ್ನ ಮುಖ ಏರ್ಪೋರ್ಟ್ ಅಲ್ಲಿ ತೋರಿಸಿದ್ರೆ ಅಮೆರಿಕ ಅಲ್ಲ ಎಲ್ಲೂ ತೋರಿಸಕ್ಕಾಗದೆ ಇರುವಂತ ಮುಖ. காசு இல்ல, எதுவுமே இல்ல. ஆண்டவர் சொல்கிறார், நீ நான் காண்பிக்கும் தேசத்துக்கு போ. ಆಮೇಲೆ ಪಾಸ್ಪೋರ್ಟ್ ಇಲ್ಲ, ಹಣ ಇಲ್ಲ, ಆದ್ರೆ ದೇವರು ಹೇಳ್ತಿದ್ದಾರೆ, ನಾನು ತೋರಿಸುವಂತ ಜಾಗಕ್ಕೆ ನೀನು ಹೋಗು. ஆண்டவர் ஃபினிஷிங் மட்டும் தான் சொல்வார், ஆரம்பத்தை நீங்கள் தான் ஆரம்பிக்க வேண்டும். ನಿನ್ನ ಫಿನಿಶಿಂಗ್ ಅಷ್ಟೇ ತೋರಿಸುವಂತವರಾಗಿದ್ದಾರೆ, ಅದರ ಪ್ರಾರಂಭ ಮಾಡಬೇಕಾಗಿರೋರು ನೀವಾಗಿದ್ದೀರಾ. யோசேப்புக்கு ஆண்டவர் மிகப்பெரிய ராஜா தரிசனத்தை தான் காண்பித்தார், ஆனால் ஆரம்பத்தை சொல்லவில்லை. ಆಮೇಲೆ ಯೋಸೇಫನು ರಾಜನ ಒಂದು ದೊಡ್ಡ ದರ್ಶನವನ್ನು ತೋರಿಸಿದನು, ಆದರೆ ಅದರ ಪ್ರಾರಂಭವನ್ನು ತೋರಿಸಲಿಲ್ಲ. வருஷம் 6 மாசம், 1 வருஷம், 2 வருஷம் போகுது. ವರ್ಷ 6 ತಿಂಗಳಾಯ್ತು, 1 ವರ್ಷ ಆಯ್ತು. ஆண்டவர் மணிலா 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 உயிர் எடுக்கிறார். ದೇವರು ಮನಿಲಾ 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 ಎಂಬುದಾಗಿ ತಲೆ ತಿಂತಾ ஒரு ಇದ್ದಾರೆ. நாள் ஃப்ரெண்ட் அப்பா சென்னையில ரொம்ப தூரம் நடக்கிறேன். ಆಮೇಲೆ ಒಂದು ದಿನ ಅದನ್ನು ಬಿಟ್ಟು ಅದನ್ನೆಲ್ಲ ಚಿಂತೆ ಮಾಡಿಕೊಂಡು ಚೆನ್ನೈದಲ್ಲಿ ನಡೀತಾ ಇರುವಾಗ காசு அப்படியே சுத்தமா இல்ல, நடந்தே இருக்கேன். ಆಮೇಲೆ ಕೈಯಲ್ಲಿ ದುಡ್ಡು ಒಂದು ಚೂರು ಇಲ್ಲ, ನಾನು ನಡೀತಾನೆ ಇದ್ದೇನೆ. நீங்க தான் கூப்பிட்டீங்களா? ಕರ್ತನೇ ನೀವೇ ಕರೆದಿದ್ದೀರಾ, எப்படி நான் போவேன்? ಹೆಂಗೆ ಹೋಗುವುದು? வேற யாராவது காமிச்சா போயிருப்பாங்களே. ಬೇರೆ ಯಾರಾದ್ರೂ ತೋರಿಸಿದ್ರೆ ಅವ್ರು ಹೋಗ್ತಿದ್ರಲ್ಲ, என்கிட்ட ஒண்ணுமே இல்லையே. ನನ್ನ ಹತ್ರ ಏನೂ ಇಲ್ವಲ್ಲ. ஒன்னு சொல்ற, ஒண்ணுமே இல்லாத நேரத்துல தான் கர்த்தர் சிலரை பெரிய காரியம் செய்வதற்காக அழைக்கிறார். ಏನು ಇಲ್ಲದೆ ಇರುವಂತ ಸಮಯದಲ್ಲೇ ದೇವರು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಕರೆಯುವಂತನಾಗಿದ್ದಾನೆ. தகுதியை, திறமையை, தாளத்தை, குடும்பத்துடைய பின்னணியை, பேங்க் பேலன்ஸை பார்ப்பதல்ல, உன்னுடைய ಅವೈಲಬಿಲಿಟಿயை கர்த்தர் பார்க்கிறார். ಆಮೇಲೆ ಅವನು ನಿನ್ನಲ್ಲಿರುವಂತ ಜ್ಞಾನವನ್ನು, ನಿನ್ನಲ್ಲಿರುವಂತ ಶಕ್ತಿಯನ್ನು, ನಿನ್ನಲ್ಲಿರುವಂತ ಮನೆತನವನ್ನ, ಆಮೇಲೆ ಚಿಂತೆಗಳನ್ನು ನೋಡುವಂತವರಲ್ಲ, ನಿನ್ನಲ್ಲಿರುವಂತ ಒಪ್ಪಿಕೊಡುವಿಕೆಯನ್ನು ನೋಡುವಂತವನಾಗಿದ್ದಾನೆ. தூரம் நடந்துட்டுமே, ಆಮೇಲೆ ತುಂಬಾ ದೂರ ನಡೆದಿದ್ದೀವಲ್ಲ, டீ ஒன்னு குடிக்கலாம், ಒಂದು ಟೀ ಕುಡಿಯೋಣ. ஒரு டீ ஒன்னு வாங்கி, ಒಂದು ಟೀ ಇಸ್ಕೊಂಡು ஒரு பிஸ்கெட் ஒன்னு வாங்க. ಒಂದು ಬಿಸ್ಕೆಟ್ ತಗೊಂಡೆ. அந்த கடையில நிறைய பேப்பர் தொங்க விட்டுருப்பாங்கல, பிஸ்கெட் பஜ்ஜி வச்சு. ಅಲ್ಲಿ ತುಂಬಾ ಪೇಪರ್ಗಳು ಇಟ್ಟಿರ್ತಾರಲ್ಲ ಬಿಸ್ಕೆಟ್ ಬಜ್ಜಿ ಎಲ್ಲ ಕೊಡೋದಕ್ಕೆ. அப்போ ஒரு பேப்பரை பிச்சு ಆ ಪೇಪರ್ ತಗೊಂಡು எனக்கு பிஸ்கெட் வச்சு கொடுக்குறா. ಆ ಬಿಸ್ಕೆಟ್ ಅನ್ನು ಇಟ್ಟು ಕೊಡ್ತಾ ಇದ್ದಾರೆ. அந்த பிஸ்கெட் புட்டா, ಆ ಬಿಸ್ಕೆಟ್ ಅನ್ನು ಕಿತ್ತಿದ್ರೆ அந்த பேப்பர்ல எழுதி இருக்குது, ಆ ಪೇಪರ್ ಅಲ್ಲಿ ಬರೆದಿದೆ, பிலிப்பைன்ஸின் தலைநகரமாகிய மணிலாவில் சூறாவளி வீசியது. ಆಮೇಲೆ ಫಿಲಿಪೈನ್ಸಿನ ನಗರವಾದಂತ ಮನಿಲಾದಲ್ಲಿ ಒಂದು ಬಿರುಗಾಳಿ ಬೀಸಿದೆ ಎಂಬುದಾಗಿ. அவ்வளவு பேப்பர் என்கிட்ட வர பேப்பர்ல பிலிப்பைன்ஸ் மணிலா என்று போட்டு, ಆಮೇಲೆ ಅಲ್ಲಿ ಅಷ್ಟೊಂದು ಪೇಪರ್ ಇರುವಾಗ ನನ್ನ ಕೈಯಲ್ಲಿ ಬರುವಂತ ಪೇಪರ್ ಅಲ್ಲಿ ಮನಿಲಾ ಎಂಬುದಾಗಿ ಬರೆದಿದೆ. அந்த பேப்பர்ல இன்னும் வீட்ல பத்திரமா வச்சிருக்கேன். ಆ ಪೇಪರ್ ಇನ್ನೂ ಮನೆಯಲ್ಲಿ ನಾನು ಇಟ್ಟಿದ್ದೇನೆ. ஐயா, அம்மா, சகோதரனே, சகோதரியே சொல்றேன், இவ்வளவு பேர் இருக்க ஆண்டவர் உங்களை மட்டும் 10 மீட்டிங்ல வச்சிருக்காரா? அந்த பேப்பர் உண்மையா இருக்குது. அபிஷேகம் உண்மை. யாருக்கு இல்ல, நான் சொல்லும் போது வயிற்றுக்குள்ள துடிச்சிருக்கான், உனக்குள்ள அந்த அடிப்படையில் ஜீவன் துடித்துக் கொண்டு. ಆಮೇಲೆ ಇಷ್ಟು ಜನರು
ಪೇಪರ್ ಇರುವಂತ ಸಮಯದಲ್ಲಿ ನಿಮಗೋಸ್ಕರ ಈ ಗೂಡಾರದ ಪ್ರಾರ್ಥನೆಯನ್ನು ಆಮೇಲೆ ಇಟ್ಟಿರುವುದಾದರೆ ಆ ಪೇಪರ್ ನಿಮ್ಮ ಮೇಲೆ ಬಿದ್ದಿದೆ, ಅದು ನಿಮ್ಮಲ್ಲಿ ಬೀಳುವಂತದಾಗಿದೆ. ಯಾರಿಗೋಸ್ಕರನೂ ಅಲ್ಲ, ನಾನು ಹೇಳುವಂತ ಸಮಯದಲ್ಲಿ ಅದು ನಿಮ್ಮ ಹೊಟ್ಟೆಯಲ್ಲಿ ಚುಚ್ಚುವುದಾದರೆ ಅದು ನಿಮ್ಮ ಮೇಲೆ ಬಿದ್ದಿರುವಂತದಾಗಿದೆ. ಕರೆಯಲ್ಪಟ್ಟ ಒಬ್ಬನಿಗೋಸ್ಕರ ದೇವರು ಏನು ಬೇಕಾದ್ರೂ ಮಾಡುವಂತವರಾಗಿದ್ದಾನೆ. ಆ ಕೂಗನ್ನು ನೆರವೇರಿಸುವುದಕ್ಕೆ ದೇವರು ಏನನ್ನು ಮಾಡುವಂತವರಾಗಿದ್ದಾನೆ. ಒಂದೇ ಒಂದು ಯೋನನಿಗೋಸ್ಕರ ಆ ಸಮುದ್ರವನ್ನೇ ಅಲ್ಲಾಡಿಸಿದಂತ ದೇವರು ನಿಮ್ಮ ಮೇಲಿರುವಂತಹ ಆ ಕೂಗನ್ನು ಆಮೇಲೆ ಪೂರ್ತಿಗೊಳಿಸುವುದಕ್ಕೆ ಕರ್ತನು ಏನನ್ನು ಮಾಡುವಂತವನಾಗಿದ್ದಾನೆ. ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಮನುಷ್ಯನನ್ನು ನೋಡ್ತಾ ಇದ್ದೇನೆ. ಆಮೇಲೆ ಕುಳ್ಳವಾಗಿದ್ದಾರೆ, ಒಳ್ಳೆ ವೈಟ್ ಆಗಿದ್ದಾರೆ, ಕಣ್ಣು ಮತ್ತು ಪಚ್ಚೆ ಕಲರ್, ಆಮೇಲೆ ಕಣ್ಣೆಲ್ಲ ಒಂದು ಗ್ರೀನ್ ಕಲರ್ ಅಲ್ಲಿ, ದಾಡಿ ಇருக்கு, ಆಮೇಲೆ ಚಿಕ್ಕ ದಾಡಿ ಇದೆ, ಒಂದು ಟೀ ಶರ್ಟ್ ಹಾಕೊಂಡಿದ್ದಾರೆ, ಆಮೇಲೆ ರೌಂಡ್ ನೆಕ್, ಅದರ ರೆಡ್ ಕಲರ್ ಕೋಡ್ ಪೋಟಿ, ಆಮೇಲೆ ಅದರಲ್ಲಿ ರೆಡ್ ಕಲರ್ ಒಂದು ಲೈನ್ ಇದೆ. வெள்ளக்காரமா இருக்கிறாரு, ஆனா ரொம்ப குள்ளமா இருக்கிறாரு. ಆಮೇಲೆ ಇವರು ಒಬ್ಬರು ಬೆಳ್ಳಗಿರೋ ಇಂಗ್ಲಿಷ್ ಅವ್ರ ತರ ಇದ್ದಾರೆ, ಆದ್ರೆ ಈ ಕುಳ್ಳವಾಗಿದ್ದಾರಲ್ಲ, ரொம்ப ಎಳೆಚಿ போய் ரொம்ப ஒல்லியா இருக்காரு. ಆಮೇಲೆ ಅವರು ತುಂಬಾ ಸಣ್ಣಕ್ಕಾಗಿ ಇರುವಂತವರಾಗಿದ್ದಾರೆ. ನಾನು ಅವರ ಕನವಿಲೆ பேசிக்கொண்டிருப்பதை போல பார்க்கிறேன். ನಾನು ಅವರು ಕನಸಲ್ಲಿ ಮಾತಾಡುವಂತ ರೀತಿಯಲ್ಲಿ ಕಾಣ್ತಾ ಇದ್ದೇನೆ. அந்த கனவு முடிந்து 1.5 வருடம் கழித்து, ಆಮೇಲೆ ಆ ಕನಸಾಗಿ 1.5 ವರ್ಷ ನಂತರ ಆಂಡಿಪಟ್ಟಿ ಎಂದರೆ ಚಿನ್ನ ಗ್ರಾಮದಲ್ಲಿ, ಆಂಡಿಪಟ್ಟಿ ಎಂಬುವಂತ ಚಿಕ್ಕ ಗ್ರಾಮದಲ್ಲಿ ನಾನು ஒரு மனிதனை பார்த்தேன். ನಾನು ಒಂದು ಮನುಷ್ಯನನ್ನು ನೋಡ್ತಾ எந்த ಇದ್ದೆ. மனிதனை 1.5 வருடம் முன்பதாக கனவிலே பார்த்தேன், ಯಾವ ಮನುಷ್ಯನನ್ನು 1.5 ವರ್ಷದ ಹಿಂದೆ ಕನಸಲ್ಲಿ ನಾನು ಕಂಡೆನೋ ಅದೇ ಮನಿದனை நேருக்கு நேராக, ಅದೇ ಮನುಷ್ಯನನ್ನು ನಾನು ನೇರವಾಗಿ ನೋಡ್ತಾ ಇದ್ದೇನೆ. ಅವರ ಹತ್ರ பேசுகிறேன், ನಾನು ಅವರ ಹತ್ರ ಹೋಗಿ ಮಾತಾಡ್ತಿದ್ದೀನಿ. அப்போது ஆங்கிலம் தெரியாது, ಅವಾಗ ನನಗೆ ಇಂಗ್ಲಿಷ್ ಗೊತ್ತಿಲ್ಲ. Are you come from America? ಆಮೇಲೆ ನೀವು ಅಮೆರಿಕದಿಂದ ಬಂದಿದ್ದೀರಾ? No, I'm from Philippines. ಆಮೇಲೆ ನಾನು ಫಿಲಿಪೈನ್ಸ್ ಇಂದ ಬಂದಿದ್ದೇನೆ. ಅದನ್ನೇ ನಾನು ಆಂಗ್ಲದಲ್ಲಿ பேசல ತುಡಿக்கிறேன். ಆಮೇಲೆ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ನಾನು ಆಸೆ ಪಡ್ತಿದ್ದೇನೆ. Your country capital name is Manila. ಆಮೇಲೆ ನಿಮ್ಮ ಕಂಟ್ರಿ ಕ್ಯಾಪಿಟಲ್ ಅದು ಮನಿಲಾನಾ? Your country telephone code is +63. ಆಮೇಲೆ ನಿಮ್ಮ ಕಂಟ್ರಿಯ ಟೆಲಿಫೋನ್ ಕೋಡ್ 63. Your country flag navy blue and red. ಆಮೇಲೆ ನಿಮ್ಮ ಕಂಟ್ರಿ ಫ್ಲಾಗ್ ಬಂದು ನೇವಿ ಬ್ಲೂ ರೆಡ್ ಆಗಿದೆಯಾ? Is this right? ಆಮೇಲೆ ಇದು ಸರಿನಾ? எனக்கு அப்ப கூகுள் போன்லாம் கிடையாது. ಅವಾಗ ಗೂಗಲ್ ಫೋನ್ ಎಲ್ಲ ಇಲ್ಲ. அவர் கேவி அவர் how do you know அவர் கேட்டார். ಆಮೇಲೆ ಅವ್ರು ಕೇಳಿದ್ರು ಹೆಂಗೆ ನಿಮ್ಗೆ ಗೊತ್ತು? இதெல்லாம் நான் தரிசனத்துல பார்த்தேன். ಆಮೇಲೆ ಇದೆಲ್ಲ ನಾನು ದರ್ಶನದಲ್ಲಿ ಕಂಡದ್ದು. ஆனா அவரை பார்த்த மட்டும் நான் சொல்லல. ಅವರನ್ನು ನೋಡಿದೆ ಅಂತ ಮಾತ್ರ ನಾನು ಹೇಳಲಿಲ್ಲ. ಅವರನ್ನ பார்த்தா ಕಥೆ ಬರೋಣ சொல்ல போறாரு. ಆಮೇಲೆ ಒಬ್ಬ ಇಂಗ್ಲಿಷ್ ಅವನನ್ನು ನೋಡಿದಕ್ಕೆ ಏನೋ ಕತೆ ಬಿಡ್ತಾವನೆ ಅಂತ ಅನ್ಕೊಳ್ತಾನೆ ಅನ್ಕೊಂಡೆ. ಇದೆಲ್ಲ ಆಂಡವರು பார்த்தாரு சொன்ன உடனே அவர் கையில இருக்கிற முடிலாம் நின்னுச்சு. ಆಮೇಲೆ ಇದೆಲ್ಲ ದೇವರು ಹೇಳಿದ್ದಾನೆ ಎಂಬುದಾಗಿ ನಾನು ಹೇಳಿದಂತ ಸಮಯದಲ್ಲಿ ಅವರ ಕೈಯಲ್ಲಿದ್ದಂತ ಕೂದಲೆಲ್ಲ ನಿಂತುಕೊಳ್ಳೋದಕ್ಕೆ ಶುರುವಾಯಿತು. வெள்ளக்காரங்களுக்கு இந்த மாதிரிலாம் முடிலாம் நிக்குது. ಆಮೇಲೆ ಆಗಲೇ ನನಗೆ ಅರ್ಥ ಆಗಿರೋದು ಆ ಬೆಳ್ಳಗಿರೋರಿಗೂ ಈ ರೀತಿ ಆಗುತ್ತೆ ಎಂಬುದಾಗಿ. So powerful man. ಆಮೇಲೆ ನೀನು ತುಂಬಾ ಪವರ್ಫುಲ್ ಆಗಿದೀಯಾ. Come and meet me in the Philippines சொல்லி ஒரு ವಿಸಿಟಿಂಗ್ ಕಾರ್ಡ್ எழுதி ನಂಬರ್ ಕೊಟ್ಟಿರು போயிட்டு. ಆಮೇಲೆ ನೀನು ನನ್ನ ಫಿಲಿಪೈನ್ಸ್ ಬಂದು ನೋಡಿ ಎಂಬುದಾಗಿ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಂಬರ್ ಕೊಟ್ಟು ಹೋಗ್ಬಿಟ್ರು. ಕರ್ತರ್ ಅದಕ್ಕೆ பிறகு எனக்கு ಫಿಲಿಪೈನ್ಸ್ ದೇಶಕ್ಕೆ ಕೂಡ ಕದವು ಇಟ್ಟರು. ಆಮೇಲೆ ಕರ್ತನು ಅದರ ನಂತರ ಆ ದೇಶಕ್ಕಿರುವಂತ ಬಾಗಿಲನ್ನು ತೆಗೆದನು. உங்கள் மீது ஒரு அழைப்பு இருந்தால் போதும், அது உங்கள் வீட்டின் கதவை அல்ல, தேசத்தினுடைய கதவுகளை திறக்காது. ಒಂದು ಕೂಗು ಇರುವುದಾದರೆ ಅದು ನಿಮ್ಮ ಮನೆಯ ಬಾಗಿಲನ್ನಲ್ಲ, ದೇಶಗಳ ಬಾಗಿಲನ್ನು ತೆಗೆಯುವಂತಾಗಿದೆ. டென்ட் மீட்டிங் அமர்ந்திருக்கிறீங்க, இன்னும் கொஞ்ச நாள்ல பாருங்க உங்களுக்காக கர்த்தர் சில தேசங்களுடைய கதவை ஈஸியாக சுலಭமாக திறப்பார். ಈ ಗೂಡಾರದ ಪ್ರಾರ್ಥನೆಯಲ್ಲಿ ನೀವು ಕುಂತಿದ್ದೀರಲ್ಲ, ನಿಮಗೋಸ್ಕರ ದೇವರು ಆಮೇಲೆ ಅನೇಕ ರಾಜ್ಯಗಳ ಬಾಗಿಲನ್ನು ತೆಗೆಯುವಂತವರಾಗಿದ್ದಾರೆ. சகோதரியை நான் என்ன செய்வான் என்று சொன்னாரே, இனி வருகிற நாட்களிலே ஆண்களுக்கு நிராக அநேக வாலிப சகோதரி கர்த்தர் எழுப்புகிற நாட்களுக்குள்ளாய் வந்திருக்கிறார். ಯೌವನಸ್ಥರಾದಂತ ಸ್ತ್ರೀಯರೇ, ಆಮೇಲೆ ನೀವು ನಾನಿನ್ನೇನು ಮಾಡುವುದು ಎಂಬುದಾಗಿ ನೀವು ಅನ್ಕೊಳ್ಬೇಡಿ. ಯೌವನಸ್ಥ ಹುಡುಗರ ಮಧ್ಯದಲ್ಲಿ ನಿಮ್ಮನ್ನು ಎಬ್ಬರಿಸುವಂತ ದಿನ ಬರ್ತಾ ಇದೆ. 10ಾம் வகுப்பு படித்தன, ಆಮೇಲೆ 10ನೇ ತರಗತಿ ಓದಿರುವಂತ ನಾನು, ಕಾರ್ಪೆಂಟರ್ ವೇಲೆ செய்தன, ಕಾರ್ಪೆಂಟರ್ ಕೆಲಸ ಮಾಡಿದಂತ ನಾನು, ಫಿಲಿಪೈನ್ಸ್ ಕದவை ತೆರೆದ, ಕರ್ತನು ಆ ಫಿಲಿಪೈನ್ಸ್ನ ಬಾಗಿಲನ್ನು ತೆಗೆದನು. ஊழியம் செய்ய ஆரம்பித்தார். ಆಮೇಲೆ ಅಲ್ಲಿ ನಿಂತು ಸೇವೆ ಮಾಡುವುದಕ್ಕೆ ದೇವರು ಕೃಪೆ ಕೊಟ್ಟರು. அடுத்த வருடம் என்னை அழைத்திருக்கிறார் 2024. ಆಮೇಲೆ 2024ರಲ್ಲೂ ನನ್ನನ್ನು ಕರೆದಿದ್ದಾರೆ. எங்க தெரியுமா? ಎಲ್ಲಿ ಗೊತ್ತಾ? அங்க இருக்கிறதான மெடிக்கல் காலேஜ் ஃபைனல் இயர் ஸ்டூடெண்ட் முன்பதாக பேசுவதற்காக. ಆಮೇಲೆ ಅಲ್ಲಿರುವಂತ ಮೆಡಿಕಲ್ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಮಾತನಾಡುವುದಕ್ಕೆ. ಕಾರ್ಪೆಂಟರ್ಗೂ ಕಂಪೌಂಡರ್ಗೂ ಸಂಬಂಧ ಇಲ್ಲ. ಆಮೇಲೆ ಕಾರ್ಪೆಂಟರ್ಗೂ ಕಂಪೌಂಡರ್ಗೂ ಸಂಬಂಧ ಇಲ್ಲ. ಕಾರ್ಪೆಂಟರ್ಗೂ ಡಾಕ್ಟರ್ ಫೈನಲ್ ಇಯರ್ ಪಟ್ಟ ಸ್ಟೂಡೆಂಟ್ಗೂ ಆದರೆ ದೇವರು ಕಾರ್ಪೆಂಟರ್ಗೂ ಡಾಕ್ಟರ್ ಫೈನಲ್ ಇಯರ್ ಓದುವಂತ ಆಮೇಲೆ ಆ ಮಕ್ಕಳಿಗೂ ಸಂಬಂಧ ದೇವರು ಕಳಿಸಿದ್ದಾರೆ. மீது வைத்திருக்கிற அழைப்பு பல நாடுகளுடைய ಸಂಬಂಧಪಟ್ಟது. ಆಮೇಲೆ ಯಾಕಂದ್ರೆ ನಿಮ್ಮ ಮೇಲೆ ಇಟ್ಟಿರುವಂತ ಆ ದೇವರ ಶಬ್ದವು ಕೂಗು ಅದು ಅನೇಕ
ರಾಜ್ಯಗಳಲ್ಲಿ He is ಸಂಬಂಧಪಟ್ಟದ್ದು. not only God of Bangalore, not only God of Kerala, he is the God of universe. ಆಮೆನ್. ಅವರು ಬರೀ ದೇವರು ಬರೀ ಬ್ಯಾಂಗ್ಳೂರಿನ ದೇವರಲ್ಲ, ಕೇರಳದ ದೇವರಲ್ಲ, ಈ ಎಲ್ಲಾ ಪ್ರಪಂಚದ ದೇವರಾಗಿದ್ದಾನೆ. ಆಮೆನ್. ಅದು ಚಿಕ್ಕದಾಗಿ ಹೇಳ್ತೀನಿ, ಅನೇಕ ಊರಿನಲ್ಲಿ செய்துಕೊಂಡೇ வந்தேன். ಅನೇಕ ಸೇವೆಗಳನ್ನು ಮಾಡ್ತಾ ಬಂದೆ. தெருக்களை நின்று வாயில வருதோ இல்ல கடபட கடபடன்னு பேசி ஆரம்பிச்சது. ಆಮೇಲೆ ರಸ್ತೆಗಳಲ್ಲಿ ನಿಂತು ಇಂಗ್ಲಿಷ್ ಬರುತ್ತಾ ಇಲ್ವಾ ಗೊತ್ತಿಲ್ಲ, ಸುಮ್ಮನೆ ಗಲಬಲ ಗಲಬಲ ಅಂತ ಮಾತಾಡ್ತಿದ್ದೆ. நன்றாக போய் கொண்டிருப்பேன். ಆಮೇಲೆ ಚೆನ್ನಾಗಿ ಹೋಗ್ತಾ ಇತ್ತು. திடீரென்று காலையில ஒரு சின்ன விபத்து. ಆಮೇಲೆ ಬೆಳಗಿನ ಸಮಯದಲ್ಲಿ ಒಂದು ಚಿಕ್ಕ ಆಪತ್ತು. ನಾನು ನನ್ನ ನண்பரும் நடந்து கொண்டிருக்கும்போது கீழே சறுக்கி விழுந்துட்டேன். ಆಮೇಲೆ ನಾನು ನನ್ನ ಸ್ನೇಹಿತನ ನಡ್ಕೊಂಡು ಹೋಗುವಾಗ ಕಾಲು ಜಾರಿ ಬಿದ್ದು ಬಿಟ್ಟೆ. சின்ன மலை மாதிரி மேலே ஏறும். ಒಂದು ಚಿಕ್ಕ ಬೆಟ್ಟದ ರೀತಿಯಲ್ಲಿ ಹತ್ತುತ್ತೇವೆ. நான் விழுந்த உடனே அவரும் விழுந்து விட்டார். ನಾನು ಬಿದ್ದಾಗ ಅವರು ಬಿದ್ದೋದ್ರು. அவர் என்னுடைய காலிலே விழுந்து விட்டார். ಆದ್ರೆ ಅವರು ಬಿದ್ದಾಗ ನನ್ನ ಕಾಲ ಮೇಲೆ ಬಿದ್ದು ಬಿಟ್ರು. ஒரு பாறையில என்னுடைய கால் இழைக்கப்பட்டிருந்தது. ಒಂದು ಕಲ್ಲಿನ ಮೇಲೆ ನನ್ನ ಕಾಲು ಈ ರೀತಿ ಹಾಕಲ್ಪಟ್ಟಿತ್ತು. அவர் வந்து என் கால்ல விழுந்த உடனே ಅವನು ಬಂದು ನನ್ನ ಕಾಲ ಮೇಲೆ ಬಿದ್ದ ತಕ್ಷಣ என் கால் ரெண்டா உடைஞ்சு இப்படி ஆட ஆரம்பிச்சு. ಆಮೇಲೆ ನನ್ನ ಕಾಲು ಎರಡಾಗಿ ಒಡೆದು ಹೋಗಿ ಅದು ಈ ರೀತಿ ಅಲ್ಲಾಡ್ತಿತ್ತು. காலை கீழே வைக்கிறேன், இந்த பாதம் இப்படி ஊஞ்சலை போல ஆடுகிறது. ಆಮೇಲೆ ನಾನು ಬೇಗನೆ ಎದ್ದು ಕಾಲು ಕೆಳಗಡೆ ಇಡ್ತಾ ಇದ್ದೀನಿ, ಅವ ಒಂದು ಉಯ್ಯಾಲೆ ಆಡುವಂತ ರೀತಿಯಲ್ಲಿ ನನ್ನ ಕಾಲು ಅಲ್ಲಾಡ್ತಿದೆ. கொஞ்சம் நொண்டி நொண்டி வந்து மயங்கி ஒரு ஓரமா ரோட்ல படுத்துட்டேன். ಆಮೇಲೆ ಆ ರೀತಿಯಾಗಿ ಕುಂಟುಕೊಂಡು ಬಂದು ಒಂದು ರಸ್ತೆಯಲ್ಲಿ ನಾನು ಜ್ಞಾಪಕ ತಪ್ಪಿ ಬಿದ್ದು ಅದೇ. என் நண்பர் ஓடி போய் மற்றவர்களை அழைப்பதற்காக சென்று ಆಮೇಲೆ ನನ್ನ ಸ್ನೇಹಿತನು ಓಡಿ ಹೋಗಿ ಬೇರೆಯವರನ್ನು ಕರೆಯೋದಕ್ಕಾಗಿ ಹೋದರು. ஒரு மணி நேரம் அப்படியே மயங்கி போய் படுத்திருந்தேன். ಆಮೇಲೆ 1 ಗಂಟೆ ಕಾಲ ನಾನು ಈ ರೀತಿಯಾಗಿ ಜ್ಞಾಪಕ ತಪ್ಪಿ ಬಿದ್ದಿದ್ದೆ. நல்லா தான் ஆரம்பிச்சாண்டவரே. ದೇವರೇ ಚೆನ್ನಾಗಿ ಪ್ರಾರಂಭ ಮಾಡಿದ್ದೇನೆ. கால் உடைஞ்சிச்சு. ಕಾಲು ಹೊಡೆದೋಯ್ತಲ್ಲ. கால் வீங்க ஆரம்பிச்சிட்டு. ಆಮೇಲೆ ಕಾಲು ಊದ್ಕೊಳ್ಳೋದಕ್ಕೆ ಶುರುವಾಯ್ತು. மருத்துவமனைக்கு சென்று மருத்துவம் பார்ப்பதற்கு பணம் இல்லை. ಆಮೇಲೆ ಅಲ್ಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ನನ್ನಲ್ಲಿ ಹಣ ಇಲ್ಲ. அங்க இருக்கிற ஹாஸ்பிடல் போனா 2 லட்சம் ரூபாய் கேட்டாங்க. ಅಲ್ಲಿರುವಂತ ಆಸ್ಪತ್ರೆಗೆ ಹೋದ್ರೆ 2.5 ಲಕ್ಷ ರೂಪಾಯಿ